ಎಲ್ರಿಗೂ ಮತ್ತೊಮ್ಮೆ ನವರಾತ್ರಿ ಹಬ್ಬದ ಶುಭಾಶಯಗಳು. ಇಂದು ನವರಾತ್ರಿ ಹಬ್ಬದ 2ನೇ ದಿನ ಆಗಿದೆ. ತಾಯಿ ದುರ್ಗಿ 2ನೇ ಅವತಾರವನ್ನು ತಗೊತಾರೆ. ಆ 2ನೇ ಅವತಾರವೇ ಇಂದು ಬ್ರಹ್ಮಚಾರಿಣಿ ಆಗಿ ತಾಯಿ ಮಾಡುವಂಥ ಕಠಿಣ ತಪಸ್ಸೇನು, ಯಾವ ರೀತಿ ಶಿವನ ಪಡ್ಕೊತಾರೆ, ಅದೇ ರೀತಿಯಾಗಿ ಆ ತಾಯಿಯನ್ನು ನಾವು ಪೂಜೆ ಮಾಡೋದ್ರಿಂದ ನಮಗೆ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬನ್ನಿ ನೋಡೋಣ. ದುರ್ಗಾದೇವಿಯ 2ನೇ ಅವತಾರ ಆದಂತಹ ಈ ತಾಯಿ ಇಂದು ಬ್ರಹ್ಮಚಾರಿಣಿಯ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ. ಬ್ರಹ್ಮಚಾರಿಣಿಯ ರೂಪದಲ್ಲಿ ತಾಯಿಯನ್ನು ಪೂಜೆ ಮಾಡೋದ್ರಿಂದ ನಮಗೆ ಸಕಲ ಸಂಪತ್ತುಗಳ ಜೊತೆಗೆ ಸ್ಥೈರ್ಯಗಳನ್ನು ತಂದುಕೊಟ್ಟು ನಮ್ಮ ಜೀವನದಲ್ಲಿರುವಂತಹ ಎಲ್ಲ ಕಷ್ಟಗಳನ್ನು ಹೋಗಲಾಡಿಸ್ತಾಳೆ ಅನ್ನೋ ನಂಬಿಕೆ. ಅದೇ ರೀತಿಯಾಗಿ ಈ ತಾಯಿಯನ್ನು ನಾವು ಹಸಿರು ಬಣ್ಣದಿಂದ ಪೂಜೆ ಮಾಡ್ತೀವಿ. ಹಸಿರು ಬಣ್ಣದಿಂದ ತಾಯಿಯನ್ನು ಪೂಜೆ ಮಾಡೋದು ಏನಕ್ಕೆ ಅಂತ ಅಂದರೆ, ತಾಯಿ ಕಠಿಣವಾದ ತಪಸ್ಸಿನಲ್ಲಿ ಕೂತಾಗ ಸುತ್ತಲೂ ಪರಿಸರ ಇರುತ್ತೆ, ಗಿಡ ಮರಗಳು ಎಲ್ಲ ಹಸಿರಿನಿಂದ ಕೂಡಿರುತ್ತೆ. ಹಾಗಾಗಿ ಈ ತಾಯಿಯನ್ನು ನಾವು ಹಸಿರಿನ ವಸ್ತ್ರದಿಂದ ಉಡಿಸಿ ಹೂವು ಹಣ್ಣುಗಳನ್ನಿಟ್ಟು, ವಿಶೇಷವಾಗಿ ಮಲ್ಲಿಗೆ ಹೂವನ್ನು ಇಟ್ಟು ಪೂಜೆ ಮಾಡುವುದು ಇಂದಿನ ಪದ್ಧತಿಯಾಗಿದೆ. ಅದೇ ರೀತಿಯಾಗಿ ಈ ದಿನದಂದು ನಾವು ಸಕ್ಕರೆ ನೈವೇದ್ಯ ಮಾಡಿದರೆ ತುಂಬ ಒಳ್ಳೆಯದು. ತಾಯಿಗೆ ಈ ದಿನ ಸಕ್ಕರೆಯ ನೈವೇದ್ಯ ತುಂಬ ಪ್ರಶಸ್ತವಾಗಿರೋ ದಿನವಾಗಿದೆ. ಬ್ರಹ್ಮಚಾರಿಣಿ ಅಂದರೆ ಬ್ರಹ್ಮ ಅಂದರೆ ತಪಸ್ಸು, ಚಾರಿಣಿ ಅಂದರೆ ನಡೆಸುವವಳು. ಇವಳು ತಪಸ್ಸನ್ನು ನಡೆಸುವ ತಾಯಿ ಆಗಿರೋದ್ರಿಂದ ತಾಯಿಯನ್ನು ನಾವು ಶ್ರದ್ಧಾ ಭಕ್ತಿಯಿಂದ ಇಂದು ಪೂಜಿಸೋಣ. ಹಾಗೆ ಈ ತಾಯಿ ಶಾಂತ ಸ್ವರೂಪದವಳಾಗಿರುತ್ತಾಳೆ. ಬಲಗೈಯಲ್ಲಿ ಜಪಮಾಲೆ, ಎಡಗೈಯಲ್ಲಿ ಕಮಂಡಲಗಳನ್ನು ಹಿಡಿದು ಕಠಿಣವಾದ ತಪಸ್ಸನ್ನು ಆಚರಿಸುವಂತಹ ದಿನ ಈ ತಾಯಿ. ಅದೇ ರೀತಿಯಾಗಿ ಈ ತಾಯಿಯ ಕಥೆ ಏನು, ಈ ತಾಯಿ ಹಿನ್ನೆಲೆ ಏನು ಎಲ್ಲವನ್ನು ಎಂದು ತಿಳ್ಕೊಳ್ಳೋಣ ಬನ್ನಿ. ತಂದೆ ದಕ್ಷನ ಯಜ್ಞದಲ್ಲಿ ಹಾರಿ ಪ್ರಾಣತ್ಯಾಗ ಮಾಡಿದ ತಾಯಿ, ಆಕೆ ತನ್ನ ಮುಂದಿನ ಜನ್ಮದಲ್ಲಿ ಹಿಮಾಯನನ ಮಗಳಾಗಿ ಜನಿಸ್ತಾಳೆ. ಆ ಜನ್ಮದಲ್ಲಿ ಅವಳು ಶಿವನನ್ನು ಪತಿಯಾಗಿ ಪಡೆಯಬೇಕೆಂದು ಕಠಿಣವಾದ ತಪಸ್ಸನ್ನು ಮಾಡುತ್ತಾಳೆ. ಆಕೆಯ ತಪಸ್ಸಿನಿಂದಲೇ ಆಕೆಗೆ ಬ್ರಹ್ಮಚಾರಿಣಿ ಎಂಬ ಹೆಸರು ಬರುತ್ತೆ. ಹಾಗೆ ಈ ತಾಯಿ ಹಣ್ಣುಗಳನ್ನು ತಿಂದು ವರ್ಷಾನುಗಟ್ಟಲೆ ತಪಸ್ಸನ್ನು ಮಾಡ್ತಾಳೆ. ಅದೇ ರೀತಿಯಾಗಿ ಎಲೆಗಳನ್ನು ತಿಂದು ವರ್ಷಾನುಗಟ್ಟಲೆ ತಪಸ್ಸನ್ನು ಮಾಡಿ, ಹೀಗೆ ಸಾವಿರಾರು ವರ್ಷಗಳ ಕಾಲ ತಾಯಿ ತಪಸ್ಸನ್ನು ಮಾಡಿ ಕೊನೆಗೆ ಬಿಲ್ವಪತ್ರೆಯನ್ನೇ ತಿಂದು ತಪಸ್ಸನ್ನು ಮಾಡ್ತಾಳೆ. ಅದೇ ರೀತಿಯಾಗಿ ಕೊನೆಯದಾಗಿ ತಾಯಿ ಏನನ್ನು ತಿಂದಲೇ ತಪಸ್ಸನ್ನು ಮಾಡ್ತಿರ್ಬೇಕಾದ್ರೆ ಬ್ರಹ್ಮ ಆ ತಪಸ್ಸಿಗೆ, ಕಠಿಣವಾದ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷವಾಗಿ ತಾಯಿಯ ನಿಜವಾದ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನೀನು ಶಿವನನ್ನು ವರಿಸು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಬ್ರಹ್ಮಚಾರಿಣಿಯಾದ ಪಾರ್ವತಿ ದೇವಿಯು ಇಷ್ಟು ವರ್ಷಗಳ ಕಾಲ ತಪಸ್ಸನ್ನು ಬ್ರಹ್ಮಚಾರಿಣಿಯಾಗಿ ಮಾಡಿರೋದ್ರಿಂದ ಇವತ್ತಿನ ದಿನವನ್ನು ಬ್ರಹ್ಮಚಾರಿಣಿಗೆ ನಾವು ವಿಶೇಷವಾಗಿ ಅರ್ಪಿಸ್ತೀವಿ. ಈ ತಾಯಿಯನ್ನು ಪೂಜೆ ಮಾಡೋದ್ರಿಂದ ಸ್ಥಿರತೆ, ತ್ಯಾಗ, ನಿರಾಸಕ್ತಿ, ಸದ್ಗುಣ, ಅದೇ ರೀತಿಯಾಗಿ ಸಂಯಮ ವೃದ್ಧಿಯಾಗುತ್ತೆ. ಈ ತಾಯಿಯನ್ನು ನಾವು ಪೂಜೆ ಮಾಡೋದ್ರಿಂದ ಸಕಲ ಸಂಪತ್ತು ಅಷ್ಟೈಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾಳೆ. ಈ ತಾಯಿಯನ್ನು ವರಿಸಿದ ಶಿವ ಅಂದು ಒಂದು ಆಜ್ಞೆಯನ್ನು ಮಾಡ್ತಾನೆ. ಆ ಆಜ್ಞೆ ಏನಪ್ಪ ಅಂತ ಅಂದರೆ, ನೀನು ವರ್ಷದಲ್ಲಿ 10 ದಿನ ಮಾತ್ರ ತವರು ಮನೆಗೆ ಹೋಗಬೇಕು ಅಂತ. ಆ 10 ದಿನ ಈ ನವರಾತ್ರಿ ಆಗಿರುತ್ತೆ. ಈ ನವರಾತ್ರಿಯ ತವರಿಗೆ ಹೋಗುವ ಪದ್ಧತಿ ಇಂದಿಗೂ ಕೆಲವು ಭಾಗಗಳಲ್ಲಿ ನಡೆದುಕೊಂಡು ಬಂದಿದೆ. ಈ ನವರಾತ್ರಿಯ ಮೈಸೂರಿನ ಕೆಲವು ಭಾಗಗಳಲ್ಲಿ ಹೆಣ್ಣು ಮಕ್ಕಳನ್ನು ನವರಾತ್ರಿಗೆ ಕರೆಸಿಕೊಳ್ಳುವ ಪದ್ಧತಿ ಇಂದಿಗೂ ನಡೆದುಕೊಂಡು ಬಂದಿದೆ. ಈ ರೀತಿಯಾಗಿ ಇಂದಿನ ಬ್ರಹ್ಮಚಾರಿಣಿಯ ಅವತಾರ, ಆ ತಾಯಿಯ ಶಕ್ತಿ, ಮಹಿಮೆ ಎಲ್ಲವನ್ನು ನಾವು ತಿಳ್ಕೊಂಡಿದ್ದೀವಿ. ನಾಳೆ ನವರಾತ್ರಿಯ 3ನೇ ದಿನವಾದ ತಾಯಿ ಚಂದ್ರಘಟ್ಟವಾಗಿ ನಾವು ಪೂಜೆ ಮಾಡ್ತೀವಿ. ಆ ತಾಯಿಯನ್ನು ನಾವು ಯಾವ ಬಣ್ಣದಿಂದ ಪೂಜೆ ಮಾಡ್ತೀವಿ, ಯಾವ ರೀತಿ ಪೂಜೆ ಮಾಡ್ತೀವಿ, ಆ ತಾಯಿಯ ಕಥೆ ಏನು ಅನ್ನೋದನ್ನು ನಾನು ನಾಳೆಯ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ. ಧನ್ಯವಾದಗಳು.